ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ಸೈನಿಕ ಎಕ್ಸಾಮ್ ನಲ್ಲಿ ಬರ್ತಕ್ಕಂತಹ ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಈಗಾಗಲೇ ಪ್ರತಿದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನನೂ ಕೂಡ ನಾವೇನ್ ಮಾಡೋಣ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳಾಗಿರ್ತಕ್ಕಂತಹ ಮ್ಯಾಥ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅವುಗಳನ್ನ ನಾವು ಯಾವ ರೀತಿ ಟ್ರಿಕ್ ಆಗಿ ಒನ್ ಲೈನ್ ಮೆಥಡ್ ಅಲ್ಲಿ ನಾವು ಆನ್ಸರ್ ಅನ್ನ ಬಿಡಿಸ್ಬೇಕು ಅನ್ನೋದನ್ನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತನೂ ಮುಂಚಿತವಾಗಿ ಏನ್ ಮಾಡಪ್ಪ ಅಂತಂದ್ರ ಇಲ್ಲಿ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪಠ್ಯ ಪುಸ್ತಕ ಏನಾಗಿದೆಯಪ್ಪ ಅಂತಂದ್ರೆ ಇದರಲ್ಲಿ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಒಂದು ಪುಸ್ತಕ ಇದಾಗಿದೆ. ಇನ್ನು ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡಿದೀರಾ ಅಂತಂದ್ರೆ ಈಗಾಗಲೇ ಇದನ್ನ ಖರೀದಿ ಮಾಡಿದೀರಾ. ಅವ್ರಿಗೆ ಕೀ ಆನ್ಸರ್ ಕೂಡ ನಾವು ಕಳಿಸಿದೀವಿ. ಪ್ರತಿದಿನ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ ನಮಗೆ ಮೆಸೇಜ್ ಅನ್ನ ಮಾಡ್ತಿದ್ದೀರಾ. ಮೇಡಮ್ ಒಳ್ಳೆ ಒಂದು ಕ್ವಶನ್ ಬ್ಯಾಂಕ್ ಇದೆ, ಇದರಲ್ಲಿ ನಮಗ್ ತುಂಬಾ ಹೆಲ್ಪ್ ಆಗ್ತಿದೆ, ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ ಅನ್ನೋದು ಕೂಡ ಹೆಲ್ಪ್ ಆಗ್ತಿದೆ, ಮತ್ತೆ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಇದ್ರಲ್ಲಿ ಇದೆ ಅಂತೇಳಿ ತುಂಬಾ ಜನ ನಮ್ಮ ಕಮೆಂಟ್ ಮಾಡಿ ಹೇಳ್ತಿದ್ದೀರಾ. ಹಾಗಾಗಿ ವಿದ್ಯಾರ್ಥಿಗಳೇ, ಇನ್ನು ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ರೆ ಇದು ನಿಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಲಿ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿರ್ಲಿ, ಎರಡೂ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ಪುಸ್ತಕ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಹೆಲ್ಪ್ ಆಗತ್ತೆ. ಕಂಪ್ಲೀಟ್ ಆಗಿ 360 ಡಿಗ್ರಿಯಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಒಂದೇ ಒಂದು ಕಂಪ್ಲೀಟ್ ಆಗಿ 5 ರಿಂದ 6 ಎಕ್ಸಾಮ್ಸ್ಗೆ ಒಂದೇ ಒಂದು ಟೆಕ್ಸ್ಟ್ ಬುಕ್ ಅಥವಾ ಒಂದೇ ಒಂದು ಕ್ವಶನ್ ಬ್ಯಾಂಕ್ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಮುರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಈ ಒಂದು ಪುಸ್ತಕವನ್ನ ನೀವೇನಾದ್ರೂ ಖರೀದಿ ಮಾಡಿ ಇದರಲ್ಲಿ ಇರ್ತಕ್ಕಂತಹ ನೀವು 5,000 ಪ್ರಶ್ನೆಗಳನ್ನ ನೀವೇನಾದ್ರೂ ಅಭ್ಯಾಸ ಮಾಡಿದ್ದೆ ಆದಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಮುರಾರ್ಜಿಗೆ, ಆಮೇಲೆ ಆದರ್ಶ ಎಕ್ಸಾಮ್ಗೆ, ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ಗೆ, ಆಮೇಲೆ ಅಲ್ಪಸಂಖ್ಯಾತ ಮುರಾರ್ಜಿ ಎಕ್ಸಾಮ್ಗೆ, ಆಮೇಲೆ ಆಳ್ವಾಸ್ ಎಕ್ಸಾಮ್ಗೆ, ಮತ್ತೆ ಇನ್ನೂ ಕೆಲವೊಂದಿಷ್ಟು ಎಕ್ಸಾಮ್ಸ್ ಗಳು ಬರ್ತಾವ. ಆಳಿಕೆ ಆಗಿರ್ಬೋದು, ಸಾಯಿ ಸಂಕಲ್ಪ ಸ್ಕೂಲ್ಗೆ ಆಗಿರ್ಬೋದು, ಇಂತಹ ಎಲ್ಲಾ ಎಕ್ಸಾಮ್ ಗಳಿಗೂ ಏನ್ ಮಾಡ್ತೀರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದೇ ಒಂದು ಪುಸ್ತಕದಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಸ್ಟಡಿಯನ್ನ ಮಾಡ್ತೀರಾ ಅಂತ ಹೇಳ್ತೀನಿ. ಈ ಒಂದು ಪುಸ್ತಕ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಾ ಸಿಲೆಬಸ್ ಅನ್ನ ಇದರಲ್ಲಿ ನಾವು ಕವರ್ ಮಾಡಿದೀವಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವೇನ್ ಮಾಡ್ಕೋಬಹುದು, ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಪುಸ್ತಕವನ್ನ ಪಡೆಯೋದ್ರ ಜೊತೆಗೆ ನಾವ್ ಇನ್ನೊಂದ್ ಏನ್ ಕೊಡ್ತಿದೀವಿ ಅಂತಂದ್ರೆ ಈ ಒಂದು 50 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರ್ತಕ್ಕಂತಹ ಒಂದು ಆನ್ಲೈನ್ ಕ್ಲಾಸ್ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ನಾವು ಪ್ರೀ ಕ್ಲಾಸಸ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಚಾಪ್ಟರ್ ವೈಸ್ ನೋಟ್ಸ್ ಕೊಡ್ತಾ ಪ್ರೀ ಕ್ಲಾಸಸ್ ಅನ್ನ ಕೊಡ್ತಿರ್ತೀವಿ. ಆಮೇಲೆ ನಿಮ್ಗೆ ಏನಾದ್ರೂ ಪೇಡ್ ಕ್ಲಾಸಸ್ ಗಳು ಬೇಕಿದ್ರೆ 50 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರ್ತಕ್ಕಂತಹ ಪೇಡ್ ಕ್ಲಾಸಸ್ ಗಳು ಏನಾದ್ರೂ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಪೇಡ್ ಕ್ಲಾಸಸ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಆಮೇಲೆ ಪುಸ್ತಕದ ಬಗ್ಗೆ ನೀವೇನಾದ್ರೂ ಮಾಹಿತಿಯನ್ನ ಕೇಳ್ಕೊಳ್ಳೋರಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಡ್ರಿ ಅಂತ ಹೇಳ್ತಾ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ನೀವು ಒತ್ತಿದ್ದೆ ಆದಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಪ್ರತಿದಿನ ನಿಮಗ್ ಕ್ಲಾಸ್ ಗಳು ಬರ್ತಿರ್ತವೆ. ಈ ಒಂದು ಕ್ಲಾಸ್ ಗಳನ್ನ ಮಿಸ್ ಮಾಡದೆ ಏನ್ ಮಾಡ್ರಿ ಅಂತಂದ್ರ ಪ್ರತಿದಿನ ನೋಡ್ತಾ ಇರಿ. ಹಾಗೆ ಮುಂದಿನ ಇಲ್ಲಿ ಇನ್ನು ಯಾರೆಲ್ಲ ಈಗ ಸದ್ಯದಲ್ಲಿ 3ನೇ ತರಗತಿ 4ನೇ ತರಗತಿ ಮತ್ತೆ 5ನೇ ತರಗತಿ ಓದ್ತಿದ್ದೀರಲ್ಲ ಅವರಿಗೂ ಕೂಡ ಏನಾಗತ್ತೆ ಅಂತಂದ್ರೆ ಈ ಒಂದು ಪುಸ್ತಕ ಹೆಲ್ಪ್ ಆಗತ್ತೆ. ಯಾಕಂತಂದ್ರೆ ಮುಂದಿನ ವರ್ಷದಲ್ಲಿ ನೀವ್ ಏನ್ ಮಾಡ್ತಿದ್ದೀರಾ ಅಂತಂದ್ರೆ 7 ರಿಂದ 8 ಎಕ್ಸಾಮ್ಸ್ ಗಳನ್ನ ಬರೆಯೋದಕ್ಕೆ ನೀವು ಈಗಿಲಿಂದಾನೇ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ನಮ್ಮ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ಆ ಒಂದು ಪ್ರಿಪರೇಷನ್ ಜೊತೆಗೆ ನಾವು ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನು ಕೂಡ ಕೊಡ್ತಿದೀವಿ. ನೀವು ಮುರಾರ್ಜಿ ಎಕ್ಸಾಮ್ಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ 2 ತಿಂಗಳ ಕ್ರಾಶ್ ಕೋರ್ಸ್ ನ ಕೂಡ ಸ್ಟಾರ್ಟ್ ಮಾಡಿದೀವಿ. ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ಯಾರಿಗಾದ್ರೂ ಕ್ರಾಶ್ ಕೋರ್ಸ್ ಮಾಹಿತಿ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ವಸತಿ ಸಹಿತ ಮತ್ತು ವಸತಿ ರಹಿತ ಬೇಸಿಗೆ ಶಿಬಿರದ ಪ್ರವೇಶಗಳು ಕೂಡ ನಮ್ಮಲ್ಲಿ ಏನಾಗಿದಾವ ಅಂತಂದ್ರ ಪ್ರಾರಂಭ ಈಗಾಗ್ಲೇ ಆಗಿದಾವ. ನಿಮಗ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ಅಡ್ಮಿಷನ್ಸ್ ಅನ್ನ ಈಗ್ಲೇ ತಗೊಳ್ಳಿ. ಲಿಮಿಟೆಡ್ ಅಡ್ಮಿಷನ್ಸ್ ಇರ್ತಾವ, ಅಡ್ಮಿಷನ್ಸ್ ಅನ್ನ ತಗೊಂಡು ನಿಮ್ಮ ಒಂದು ಸೀಟ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಶ್ನೆಗಳು ಇವತ್ತಿನ ಒಂದು ಸೈನಿಕ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಏನಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಥಮ ಪ್ರಶ್ನೆಯನ್ನ ನೋಡ್ರಿ ಏನಿದೆ ಅಂತೇಳಿ.
ಗಂಗಾ, ತುಂಗಾ ಅಂಡ್ ಸಿಂಧು ಕ್ಯಾನ್ ಫಿನಿಶ್ ಪೀಸ್ ಆಫ್ ವರ್ಕ್ ಇನ್ 12 days ಅಂಡ್ 15 days ಅಂಡ್ 20 days. ಏನ್ ಮಾಡ್ತಾರ ಅಂತಂದ್ರ ಇಲ್ಲಿ ಗಂಗಾ, ತುಂಗಾ ಮತ್ತು ಸಿಂಧು ಅನ್ನೋರು 3 ಜನ ಫ್ರೆಂಡ್ಸ್ ಇದ್ದಾರೆ. ಆ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕೆಲಸವನ್ನ ತಗೊಂಡಿದ್ದಾರೆ. ಆ ಒಂದು ಕೆಲಸವನ್ನ ಒಬ್ರು ಏನ್ ಮಾಡ್ತಾರ ಅಂತಂದ್ರೆ 12 ದಿನದಲ್ಲಿ ಮುಗಿಸ್ತಾರ, ಒಬ್ರು 15 ದಿನದಲ್ಲಿ ಮುಗಿಸ್ತಾರ, ಒಬ್ರು ಏನ್ ಮಾಡ್ತಾರ 20 ದಿನದಲ್ಲಿ ಮುಗಿಸ್ತಾರ. ಹಾಗಾದ್ರೆ ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಕ್ರಮವಾಗಿ ಅವರು ಮುಗಿಸಿದಾರ. ನೆಕ್ಸ್ಟ್, ಇನ್ ಹೌ ಮೆನಿ ಡೇಸ್ ವಿಲ್ ದೇ ಟುಗೆದರ್ ಫಿನಿಶ್ ದ ಸೇಮ್ ವರ್ಕ್. ಅದೇ ವರ್ಕ್ ಅನ್ನ ಈ 3 ಜನ ಸೇರಿ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದಾರೆ. ಹೌದಾ? ಇಲ್ಲಿ ನೋಡ್ರಿ, ಗಂಗಾ, ತುಂಗಾ ಮತ್ತು ಸಿಂಧು ಕ್ರಮವಾಗಿ ಇಲ್ಲಿ ಗಂಗಾ ಎಷ್ಟು ದಿನ ಮಾಡಿದಾಳ? 12 ದಿನ ಮಾಡಿದಾಳ. ಆಮೇಲೆ ತುಂಗಾ 15 ದಿನ ಮಾಡಿದಾಳ. ಆಮೇಲೆ ಯಾರು ಸಿಂಧು ಎಷ್ಟು ದಿನ ಮಾಡಿದಾಳ? 20 ದಿನಗಳಲ್ಲಿ ಆ ಒಂದು ಕೆಲಸವನ್ನ ಮುಗಿಸ್ತಾರೆ. ಅವರು ಒಟ್ಟಿಗೆ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತೇಳಿ ಕೇಳಿದಾರೆ. ಹೌದಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು ಇವಾಗ? ಇಂತಹ ಒಂದು ಪ್ರಶ್ನೆಗಳು ಬಂದಾಗ ನಿಮಗ್ ಟ್ವಿಸ್ಟ್ ಅನ್ಸ್ಬೋದು, ಆದ್ರೆ 1 ಲೈನ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆನ್ಸರ್ ಅನ್ನ ಬಿಡಿಸ್ತೀನಿ. ನೀವೇನ್ ಮಾಡ್ರಿ ಅಂತಂದ್ರೆ ಇಂತಹ ಪ್ರಶ್ನೆಗಳನ್ನ ಮಾಡೆಲ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಓಕೆ, ಇಲ್ಲಿ ನೋಡ್ರಿ, ಒಬ್ರು 12 ದಿನದಲ್ಲಿ ಮುಗಿಸ್ತಾರ, ಒಬ್ರು 15 ದಿನದಲ್ಲಿ ಮುಗಿಸ್ತಾರ, ಒಬ್ರು 20 ದಿನದಲ್ಲಿ ಮುಗಿಸ್ತಾರ ಅಂತಂದಾಗ ನಾವೇನ್ ಮಾಡ್ಕೋಬೇಕು? ಇವುಗಳ ಲಸವನ್ನ ತೆಗಿಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನೋಡ್ರಿ, 3ನೇ ಮಗ್ಗಿಲೆ 2 ಸಂಖ್ಯೆಗಳು ಭಾಗ ಹೋಗ್ತಾವ. 3 4 12, 3 5 15, 20 ಹೋಗಲ್ಲ, ಹಾಗೆ ಇಡ್ತೀನಿ. ನೆಕ್ಸ್ಟ್ ನೋಡ್ರಿ, 4 1 4, 5 5 ಇಡ್ತೀನಿ, 4 5 20. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 5 1 5 ಅಂತಂದಾಗ 5 4 20, 23 ಎಷ್ಟು? 23 ಎಷ್ಟು? 60. ಲಸ ಎಷ್ಟು ಬಂತಿದ್ರದು? 60 ಅಂತ ಹೇಳಿ ಬಂತು. ಏನು? LCM ಅಂತ ಕರಿತೀವಿ. ಓಕೆ, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. LCM ಎಷ್ಟು ಬಂತು? 60 ಬಂತು. ಹಾಗಾದ್ರ ಈಗಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ 12 ಮತ್ 15 ಮತ್ತ 20 ದಿನ ಮುಗಿಸ್ತಾರ ಅಂತಂದ್ರ 12 ಎಷ್ಟಲೆ 60 ಬರ್ತದ ಅಂತ ನೋಡ್ಕೋಬೇಕು. 12 5 60. ನೆಕ್ಸ್ಟ್ 15 ಎಷ್ಟಲೆ? 15 4 60. ಆಮೇಲೆ 20 ಎಷ್ಟಲೆ 60 ಬರ್ತದ? 23 60 ಬರ್ತದ. ಹಾಗಾದ್ರೆ ಈ ಒಂದು ಎಲ್ಲಾ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಕೋಬೇಕು? ಪ್ಲಸ್ ಮಾಡ್ಕೋಬೇಕು. ಈಗ ಪ್ಲಸ್ ಮಾಡ್ಕೊಂಡಾಗ ಎಷ್ಟಾಗ್ತದ ನೋಡ್ರಿ, 5 4 9, 9 3 12 ಆಗ್ತದ. ಓಕೆ, ಆ ಒಂದು ರೇಷಿಯೋಗಳನ್ನ ನಾವು ಪ್ಲಸ್ ಮಾಡ್ಕೊಂಡಾಗ ಎಷ್ಟಾಯ್ತು? 12 ಅಂತ ಬಂತು. 60 ಡಿವೈಡೆಡ್ ಬೈ LCM ಡಿವೈಡೆಡ್ ಬೈ ರೇಷಿಯೋ ಅಂತ ಮಾಡಿದಾಗ ಆನ್ಸರ್ ಬರುತ್ತೆ 12 1 12, 5 60 ಅಂತ ಆಗ್ತದ. ಹಾಗಾದ್ರೆ ಈ 3 ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರ ಅಂತಂದ್ರ 5 days ಅಲ್ಲಿ ಆ 3 ಸೇರಿ ಆ ಒಂದು ಕೆಲಸವನ್ನ ಮುಗಿಸ್ತಾರ. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ. ಪ್ರತಿ ಒಂದು ಸಂಖ್ಯೆಯನ್ನು ಇಲ್ಲಿ ನಾನು ಬಿಡಿಸಿ ಕೊಡ್ತಿದ್ದೀನಿ ನಿಮಗೆ. ಇದೇ ರೀತಿ ಪ್ರಶ್ನೆಗಳು ಬಂದಾಗ ನೀವೇನ್ ಮಾಡ್ಬೇಕು? ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಯಾವುದೇ ಒಂದು ಕ್ವಶನ್ ಅನ್ನ ನೀವು ಮಿಸ್ ಮಾಡದೆ ಏನ್ ಮಾಡ್ಬೇಕು ಅಂತಂದ್ರ ಆನ್ಸರ್ ಗಳನ್ನ ಬಿಡಿಸ್ತಾ ಹೋಗ್ಬೇಕು. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ರಿ. ಮತ್ತೇನ್ ಮಾಡ್ರಿ ಅಂತಂದ್ರೆ ಹಾಗೆ ನಿಮಗೆ ಏನಾದ್ರೂ ಕ್ವಶನ್ಸ್ ಗಳು ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಂದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಆದ್ರೂ ತಿಳಿಸಿ. ಇಲ್ಲ ಅಂತಂದ್ರೆ ನಮಗ್ ಪರ್ಸನಲ್ ವಾಟ್ಸ್ಆಪ್ ನಂಬರ್ಸ್ ಇದೆ. ಆ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಕ್ವಶನ್ ಗಳನ್ನ ಹಾಕಿ ಪರ್ಸನಲ್ ಆಗಿ ನೀವು ಕೇಳ್ಕೋಬಹುದು. ಜೊತೆಗೆ ಏನ್ ಮಾಡ್ರಿಯಪ್ಪ ಅಂತಂದ್ರೆ ಕಮೆಂಟ್ ಹಾಕೋತ್ ಮುಂದೆ ನಿಮ್ಮ ಹೆಸರು ಮತ್ತು ಊರನ್ನ ಹಾಕಿ ಕಮೆಂಟ್ ಮಾಡಿ. ನಾನೊಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಪ್ರತಿದಿನ ಆನ್ಲೈನ್ ಕ್ಲಾಸ್ ಅಲ್ಲಿ ನಿಮ್ಮ ಹೆಸರನ್ನ ತಗೊಳ್ತಿರ್ತೀನಿ. ವಿದ್ಯಾರ್ಥಿಗಳೇ ಏನ್ ಮಾಡ್ರಿ ಅಂತಂದ್ರೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ. ಈಗ ಸದ್ಯಕ್ಕೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಕೊಡ್ರಿ ಅಂತಂದ್ರ ವಿಡಿಯೋನ ಪಾಸ್ ಮಾಡ್ಕೊಂಡು ಮತ್ತೊಂದ್ಸರಿ ವಿಡಿಯೋನ ನೋಡ್ರಿ. ಅವಾಗ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡ್ರಿ. ಇನ್ ಅ ಕ್ವಶನ್ ಆಫ್ ಡಿವಿಷನ್ divisor is 15, quotient is 35 and dividend is 532. Then what will be its remainder is ಅಂತ ಕೇಳಿದ್ದಾರೆ. ಹೌದಾ? what will be the remainder is ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಂತಹ ಭಾಗಾಕಾರ ಪ್ರಶ್ನೆಯಲ್ಲಿ
ಭಾಜಕ 15 ಭಾಗಲಬ್ಧ 35 ಲಾಭಾಂಶ ಎಷ್ಟು ಅಂತಂದ್ರ ಇಲ್ಲಿ 532. ಹಾಗಾದರೆ ಶೇಷವನ್ನ ಕೇಳಿದಾರ ನಮ್ಗೆ. ಹೌದಾ? ಏನ್ ಕೇಳಿದಾರ್ರಿ? ಶೇಷವನ್ನ ಕೇಳಿದಾರ. ನಮಗ ಭಾಜ್ಯ ಈಕ್ವಲ್ ಟು ನಮ್ ಫಾರ್ಮುಲಾ ಏನೈತ್ರಿ? ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ, ಭಾಜಕ ಇಂಟು ಭಾಗಲಬ್ಧ, ಭಾಗಲಬ್ಧ ಪ್ಲಸ್ ಶೇಷ ಅಂತ ಹೇಳಿದೆ. ಹೌದಾ? ಪ್ಲಸ್ ಶೇಷ ಅಂತ ಹೇಳಿದೆ. ನಮಗ್ ಭಾಜ್ಯ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 532 ಕೊಟ್ಟಿದ್ದಾರೆ, 532 ಕೊಟ್ಟಿದ್ದಾರೆ. ಹಾಗಾದ್ರೆ ಭಾಜ್ಯಕ ಎಷ್ಟು ಕೊಟ್ಟಿದ್ದಾರೆ? 15 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಭಾಗಲಬ್ಧ ಎಷ್ಟು ಕೊಟ್ಟಿದ್ದಾರೆ? 35 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಪ್ಲಸ್ ನಮಗ್ ಶೇಷ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಳ್ಳೋಣ. ಇಲ್ಲಿ 15 ಇಂಟು 35 ನಾವು ಮಾಡ್ಬೇಕು ಇವಾಗ. ಹೌದಾ? 15 ಇಂಟು 35 ಮಾಡೋಣ. 35 ಇಂಟು 15, 15 5 75. ಓಕೆ, ನೆಕ್ಸ್ಟ್ 15 3 45 ಪ್ಲಸ್ 7 52 ಆಗುತ್ತೆ. 522 ಬಂತು, 522 ಬಂತು, 525 ಬಂತು. ಪ್ಲಸ್ ನಮಗ್ ಶೇಷ ಮಾಡಿದಾಗ ಎಷ್ಟು ಬರ್ಬೇಕು ಅಂತಂದ್ರೆ ಆನ್ಸರ್ ಏನಾಗತ್ತೆ? ಇಲ್ಲಿ 532 ಬರ್ಬೇಕು. ಈ ಕಡೆ ಇರೋ 525 ಈ ಕಡೆಗೆ ಬಂದ್ರೆ ಇಲ್ಲಿ ಎಕ್ಸ್ ಈಕ್ವಲ್ ಟು ಆಗತ್ತೆ. ಈ ಕಡೆ ಪ್ಲಸ್ ಇದ್ದಿದ್ದು ಈ ಕಡೆ ಬರ್ಬೇಕಾದ್ರೆ ನಮ್ಗೆ ಏನಾಗತ್ತೆ? ಮೈನಸ್ ಆಗತ್ತೆ. 525 ಮೈನಸ್ ಆಗತ್ತೆ. ಹಾಗಾದ್ರೆ 12ರಲ್ಲಿ 5 ಕಳೆದ್ರೆ 7 ಉಳಿತು. ನೆಕ್ಸ್ಟ್ 3 ಕಳೆದ್ರೆ 0 ಉಳಿತು. 5ರಲ್ಲಿ 5 ಕಳೆದ್ರೆ 0 ಉಳಿತು. ನಮಗೆ ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು? ಎಕ್ಸ್ ಈಕ್ವಲ್ ಟು 7 ಅಂತ ಹೇಳಿ ಬಂದದ. ಹಾಗಾದ್ರೆ ನಮ್ಗೆ ಶೇಷ ಎಷ್ಟು? ಇಲ್ಲಿ 7 ಅಂತ ಹೇಳಿದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈ ಒಂದು ಕ್ವಶನ್ ಮೇಲೆ, ಈ ಒಂದು ಫಾರ್ಮುಲಾ ಮೇಲೆ ಕಂಪಲ್ಸರಿ ಆಗಿ ಕ್ವಶನ್ ಬರುವಂತಹ ಸಾಧ್ಯತೆ ಇದೆ. ಅದನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, if the length of rectangular is twice its width, if rectangular is twice of its width and perimeter of the triangle rectangle is 120 meter, its area will be ಅಂತ ಕೇಳಿದ್ದಾರೆ. ಹೌದಾ? ಇಟ್ಸ್ ಏರಿಯಾ ಅಂತಂದ್ರೆ ಏನು? ವಿಸ್ತೀರ್ಣವನ್ನ ಕೇಳಿದ್ದಾರೆ. ನಮ್ಗೇನ್ ಕೊಟ್ಟಾರ? ಒಂದು ಆಯತದ ಉದ್ದವು ಅದರ ಅಗಲಕ್ಕಿಂತ 2 ಪಟ್ಟು ಜಾಸ್ತಿ ಇದೆ, 2 ಪಟ್ಟು ಹೆಚ್ಚದ. ಆಯತದ ಪರಿಧಿ ಅಂತಂದ್ರೆ ಏನು? ಸುತ್ತಳತೆ ಎಷ್ಟು ಕೊಟ್ಟಾರ ಅಂತಂದ್ರೆ ನಮಗೂ 120 ಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನಮಗೆ ಏನ್ ಗೊತ್ತಿರ್ಬೇಕು ಅಂತಂದ್ರೆ ಪರಿಧಿ ಕೊಟ್ಟಾರ ಅಂತಂದ್ರೆ ನಮಗ ಉದ್ದ ಅಗಲ ಬೇಕು. ಉದ್ದ ಅಗಲವನ್ನ ನಾವು ಕಂಡು ಹಿಡ್ಕೋಬೇಕು. ಈಗ ಆಯತದ ಸುತ್ತಳತೆ ಫಾರ್ಮುಲಾ ನಮ್ಗೆ ಏನಿದೆ ಅಂತಂದ್ರೆ 2 L + B ಅಂತ ಇದೆ. ಆ ಉದ್ದ ಪ್ಲಸ್ ಅಗಲ ಅಂತ ಹೇಳಿದೆ. ಹಾಗಾದ್ರೆ 2 ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 120 ಅಂತ ಹೇಳಿ ಕೊಟ್ಟಿದ್ದಾರೆ. 2 L ಗೊತ್ತಿಲ್ಲ, L x ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತನೂ ಜಾಸ್ತಿ ಎಷ್ಟೈತಿ ಅಂತಂದ್ರೆ 2 ಪಟ್ಟು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಾಗ್ತದ? 2x ಆಗ್ತದ. ಇಲ್ಲಿ 2 × x = 2x, 2 × 2x = 4x ಪ್ಲಸ್ ಏನಾಗ್ತದ? ಇಲ್ಲಿ 4x ಆಗ್ತದ. = 120 ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 2x + 4x = 6x ಆಯ್ತು. 120 = 6x ಆಯ್ತು. ಇಲ್ಲಿ x = ಇದ್ರ ಜೊತೆಗೆ ಇದೇನಿರತ್ತೆ ಅಂತಂದ್ರೆ ಇಂಟು ಇರತ್ತೆ. ಈ ಕಡೆ ಬರ್ಬೇಕಾದ್ರೆ ಏನಾಗತ್ತೆ? ನಮ್ಗೆ ಡಿವೈಡ್ ಆಗತ್ತೆ. 6 1 6 2 0. ಓಕೆ, x = ಎಷ್ಟಾಯ್ತು? 20 ಅಂತ ಆಯ್ತು. ಈಗ x ಅಂದ್ರೆ ನಾವೇನಂತ ಇಟ್ಕೊಂಡಿದೀವಿ? ಅಗಲ ಏನಾಯ್ತು? ಅಗಲ 20 ಆಯ್ತು. ಇದ್ರ 2 ಪಟ್ಟು ಉದ್ದ ಏನು? ಇದ್ರ 2 ಪಟ್ಟು ಇದೆ. ಹೌದಾವ? ಇಲ್ಲಿ ಅಗಲ, ಇಲ್ಲಿ ಉದ್ದ ಇದ್ರ 2 ಪಟ್ಟು ಇದೆ ಅಂತಂದ್ರೆ 2 × 20 ಮಾಡಿದಾಗ ನಮ್ಗೆ ಎಷ್ಟಾಗತ್ತೆ? 40 ಅಂತ ಆಯ್ತು. ಈಗ 40 + 40 ಎಷ್ಟಾಗ್ತದ್ರಿ? 80 ಆಗ್ತದ. 20 + 20 40 ಆಗ್ತದ. 80 + 20 ಮಾಡಿದಾಗ ನಮಗೆ ಪರಿಧಿ ಎಷ್ಟು ಬಂತು? 120 ಅಂತ ಹೇಳಿ ಆಗ್ತದ. ಹಾಗಾದ್ರೆ ನಮಗ್ ಕೇಳಿರೋದೇನು? ವಿಸ್ತೀರ್ಣವನ್ನ ಕೇಳಿದಾರ. ನಮಗಿಲ್ಲಿ ಆಯತದ ವಿಸ್ತೀರ್ಣ = ಫಾರ್ಮುಲಾ ಏನಿದೆ ಅಂತಂದ್ರೆ ಉದ್ದ × ಅಗಲ ಅಂತ ಹೇಳಿದೆ. ಉದ್ದ ಎಷ್ಟು ಕೊಟ್ಟಿದ್ದಾರೆ? 40 ಅಂತ ಬಂದಿದೆ. ಅಗಲ 20 ಅಂತ ಬಂದಿದೆ. ಹಾಗಾದ್ರೆ 4 2 8
20 ಓಕೆ ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಓಕೆ 800 ಮೀಟರ್ ಸ್ಕ್ವೇರ್ ಅಂತ ನಮಗೆ ಆನ್ಸರ್ ಆಗುತ್ತೆ. ಹಾಗಾದ್ರೆ ಆನ್ಸರ್ ಎಲ್ಲಿದೆ ರೀ? ಆನ್ಸರ್ ಸಿ, ಆಪ್ಷನ್ ನಂಬರ್ ಸಿ 800 ಮೀಟರ್ ಸ್ಕ್ವೇರ್ ಅಂತ ಇದೆ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನಾವ್ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ಓದ್ತಾ ಹೋಗ್ರಿ. ಕ್ವಶನ್ಸ್ ನೋಡಿ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. 1 ಲೈನ್ ಮೆಥಡ್ ಅಲ್ಲಿ ಅಥವಾ 2 ಲೈನ್ ಮೆಥಡ್ ಅಲ್ಲಿ ಆನ್ಸರ್ ಬರುವಂತಹ ಅವಶ್ಯಕತೆಗಳು ಇರ್ತಾವ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನೋಡ್ರಿ ಏನ್ ಕೊಟ್ಟಿದಾರ ಅಂತೇಳಿ ನೋಡ್ರಿ, ಓದ್ರಿ. ಅರುಣ್ ವೆಂಟ್ ಟು ಅ ಮಾರ್ಕೆಟ್ ಫಾರ್ ಪರ್ಚೇಸಿಂಗ್ ಅ ಕ್ಲಾತ್ಸ್ ಐಟಮ್ಸ್ ಫಾರ್ ಹಿಸ್ ಡಾಟರ್. ಹಿ ಕ್ಯಾರಿಡ್ ₹5,000 ವಿತ್ ಅಸ್. ಅವನ ಜೊತೆಗೆ ಏನ್ ಮಾಡಾನ ಅಂತಂದ್ರ ಅರುಣ 500 ರೂಪಾಯಿನ ತಗೊಂಡ್ ಹೋಗಿದಾನ. ಜೊತೆಗೆ ಎಷ್ಟು ಕೊಟ್ಟಾನ? 1,350.50 ಕೊಟ್ಟಿದಾನ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಪ್ಯಾಂಟಿಗೆ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 975.25 ಫಾರ್ ಅ ಪ್ಯಾಂಟ್. ರುಪೀಸ್ 125.75 ಫಾರ್ ಟೈ ಕೊಟ್ಟಾನ. ಆಮೇಲೆ ₹580 ಫಾರ್ ಅ ಕ್ಯಾಪ್ ಕೊಟ್ಟನ. ನೆಕ್ಸ್ಟ್ ಏನಾಗೈತಿ ಅಂತಂದ್ರ ಹೌ ಮಚ್ ಮನಿ ಈಸ್ ಲೆಫ್ಟ್ ವಿತ್ ಹಿಮ್. ಅವನ ಜೊತೆಗೆ ಇನ್ನ ಎಷ್ಟು ರೊಕ್ಕ ಉಳಿದಿದೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರೆ ಅವನ ಹತ್ರ ಇರುವಂತ ದುಡ್ಡು ಎಷ್ಟು? 5,000. ಹೌದಾ? ಅದ್ರಲ್ಲಿ ಅವ್ನು ಎಷ್ಟೆಷ್ಟು ಖರ್ಚು ಮಾಡಿದಾನೆ ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ಎಷ್ಟು ಖರ್ಚು ಮಾಡಿದಾನೆ ನೋಡ್ರಿ, 1,350.50. ನೆಕ್ಸ್ಟ್ 975.25. ನೆಕ್ಸ್ಟ್ 125.75 ಅಂತ ಹೇಳಿದೆ. ನೆಕ್ಸ್ಟ್ 580 ಅಂತ ಹೇಳಿದೆ. 580 ರೂಪಾಯಿಯನ್ನ ಖರ್ಚು ಮಾಡಿದಾನೆ. 0.00 ಅಂತ ಇರತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನ ಏನ್ ಮಾಡ್ಕೊಂಡ ಪ್ಲಸ್ ಮಾಡ್ಕೊಂಡು ಇದ್ರಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ಅವಾಗ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ 5 5 10 ಆಯ್ತು. ನೆಕ್ಸ್ಟ್ ಏನು 7 7 14, ಇದೊಂದು 15 ಪಾಯಿಂಟ್ ಇದೆ, ಪಾಯಿಂಟ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ 5 5 10, ಇದೊಂದು 11. ನೆಕ್ಸ್ಟ್ 8 2 10, 10 7 17, 17 ಪ್ಲಸ್ 5 22, ಇದೊಂದು ಕೈಲ ಒಂದು 23. ಓಕೆ 23, 9 1 10, 10 15, 15 3 18, 18 2 20. ಹಾಗಾದ್ರೆ 2 ಪ್ಲಸ್ 1 3, 3,031.50 ಖರ್ಚು ಮಾಡಿದಾನೆ. ಹಾಗಾದ್ರೆ ಇದ್ರಲ್ಲಿ ಏನ್ ಮಾಡೋಣ ಅಂತಂದ್ರ ಅದನ್ನ ಮೈನಸ್ ಮಾಡೋಣ. 0.50 ಅಂತಿದೆ. ಇಲ್ಲಿ ಪಾಯಿಂಟ್ ಏನಿಲ್ಲ ಅಂತಂದ್ರೆ ಸೊನ್ನೆಗಳಿರ್ತಾವೆ. ಹಾಗಾದ್ರೆ ಮೈನಸ್ ಮಾಡೋಣ. ಮೈನಸ್ ಮಾಡಿದಾಗ ನಮ್ಗೆ ಬರ್ತಿರ್ತಕ್ಕಂತಹ ಆನ್ಸರ್ ನಮ್ಗೇನಾಗಿರ್ತದೆ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರ್ತದ. ಇಲ್ಲಿ ಸೊನ್ನೆಯಲ್ಲಿ 0 ಕಳೆದ್ರೆ 0ನೇ ಬರುತ್ತೆ. ನೆಕ್ಸ್ಟ್ 10ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತು? 5 ಉಳಿತು. ನೆಕ್ಸ್ಟ್ 10ರಲ್ಲಿ 2 ಕಳೆದ್ರೆ 8 ಉಳಿತು. ಇಲ್ಲಿ ಪಾಯಿಂಟ್ ಇದೆ, ಆಲ್ರೆಡಿ ಪಾಯಿಂಟ್ ಅನ್ನ ಕೊಡ್ತೀನಿ. ನೆಕ್ಸ್ಟ್ 10ರಲ್ಲಿ 4 ಕಳೆದ್ರೆ 6 ಉಳಿತು. ಆಮೇಲೆ 10ರಲ್ಲಿ 1 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 5ರಲ್ಲಿ 4 ಕಳೆದ್ರೆ ಎಷ್ಟು ಉಳಿತು? 1 ಉಳಿತು. 1,968.50 50 ಪೈಸೆ ಏನಾಗಿದೆ ಅಂತಂದ್ರೆ ಅವನ ಹತ್ರ ಉಳಿದಿದೆ. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ಯದ. ಎಲ್ರು ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಇಂತಹ ಪ್ರಶ್ನೆಗಳು ಬಂದಾಗ ಗಾಬರಿ ಆಗಂತ ಅವಶ್ಯಕತೆ ಇರಲ್ಲ. ಪ್ಲಸ್ ಮೈನಸ್ ಡಿವಿಷನ್ ಗುಣಾಕಾರ ಬಂದ್ರೆ ಸಾಕು, ಎಲ್ಲಾ ಒಂದು ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಮಾಡ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ದ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ ಹಾಫ್ ಆಫ್ ಅ ರೈಟ್ ಆಂಗಲ್ ಈಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಒಂದು ಲಂಬ ಕೋನದ ಅರ್ಧದಷ್ಟು ಪೂರಕ ಕೋನವು ಯಾವ ಕೋನ ಆಗಿರ್ತದ ಅಂತೇಳಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ ಎ ವಿಶಾಲ ಕೋನ ಅಬ್ಟೂಸ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಕ್ಯೂಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ರೈಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಹಾಫ್ ಆಫ್ ರೈಟ್ ಆಂಗಲ್ ಅಂತ ಕೊಟ್ಟಿದ್ದಾರೆ. ಅರ್ಧ ಲಂಬ ಕೋನ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮ್ಗೆ ಏನಾಗ್ತದ ಅಂತಂದ್ರ ಒಂದು ಪೂರಕ ಕೋನ. ಹೌದು, ಒಂದು ಪೂರಕ ಕೋನದ ಅಳತೆ ಏನಾಗಿರ್ತೈತಿ ಅಂತಂದ್ರ ಎರಡೂ ಕೋನಗಳ ಮೊತ್ತ ಏನಾಗಿರ್ಬೇಕು ಅಂತಂದ್ರೆ 90 ಡಿಗ್ರಿ ಆಗಿರ್ಬೇಕು. ಒಂದು ಕೋನ ಪ್ಲಸ್ ಒಂದು ಕೋನ ಈಕ್ವಲ್ ಟು 90 ಡಿಗ್ರಿ ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ ನಮಗ್ ಕೇಳಿರೋ ಪ್ರಶ್ನೆ ಏನು ಅಂತಂದ್ರೆ ಆ 90 ಡಿಗ್ರಿಯಲ್ಲಿ ನಾವು ಅರ್ಧ ಮಾಡಿದಾಗ ನಮಗೆ ಯಾವ ಕೋನ ಉಂಟಾಗ್ತದ ಅಂತೇಳಿ ಕೇಳಿದಾರ. ಈ 90 ಡಿಗ್ರಿಯಲ್ಲಿ ಅರ್ಧ ಮಾಡಿದ್ರ ನಮಗ 45 ಡಿಗ್ರಿ. 90 ಡಿಗ್ರಿಯಲ್ಲಿ ಅರ್ಧ ಮಾಡಿದ್ರೆ ನಮ್ಗೆ ಎಷ್ಟಾಗ್ತದ ಇಲ್ಲಿ 45 ಡಿಗ್ರಿ ಬರೋದ್ರಿಂದ ಈ 45 ಡಿಗ್ರಿ ಕೋನ ನಮಗೆ ಯಾವ ಕೋನ ಆಗ್ತದ್ರಿ ಇಲ್ಲಿ ನಮಗ ಲಘು ಕೋನ ಆಗ್ತದ. ಹಾಗಾದ್ರೆ ಆಪ್ಷನ್ ಬಿ ಅಕ್ಯೂಟ್ ಆಂಗಲ್ ಇಸ್ ರೈಟ್ ಆನ್ಸರ್. ಓಕೆ,
ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ದ ಡಿಫರೆನ್ಸ್ ಬಿಟ್ವೀನ್ ದಿ ಫೇಸ್ ವ್ಯಾಲ್ಯೂಸ್ ಆಫ್ ಟೂ ಫೈವ್ಸ್ ಇನ್ ಟೂ ನೈನ್ಸ್ ಆಗ್ಬೇಕು, ಹೌದಾ? ಟೂ ನೈನ್ಸ್ ಇನ್ 2,93,930 29,30,931 ಈಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ನಮಗೆ 9ರ ಸ್ಥಾನ ಮೌಲ್ಯಗಳ ವ್ಯತ್ಯಾಸ ಅಂತ ಕೊಟ್ಟಾರ. ಹಾಗಾದ್ರ ಬಿಡಿ 10, 100, 1000, 10,000 ಲಕ್ಷ ಸ್ಥಾನದಲ್ಲಿ ಇದೆ. ಹಾಗಾದ್ರೆ ಇದ್ರ ಸ್ಥಾನದ ಮೌಲ್ಯ ಎಷ್ಟಾಗತ್ತೆ ಅಂತಂದ್ರೆ 9 ಲಕ್ಷ ಆಗತ್ತೆ. ಈ ಒಂದು 9ರ ಸ್ಥಾನದ ಮೌಲ್ಯ ಎಷ್ಟಾಗತ್ತೆ ಅಂತಂದ್ರೆ 900 ಆಗತ್ತೆ. ಹಾಗಾದ್ರೆ ಇವುಗಳ ವ್ಯತ್ಯಾಸವನ್ನ ಕೇಳಿದರೆ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹಾಗಾದ್ರೆ 0, 0, 10ರಲ್ಲಿ 9 ಕಳೆದ್ರೆ 1 ಉಳಿತು. ನೆಕ್ಸ್ಟ್ 10ರಲ್ಲಿ 1 ಕಳೆದ್ರೆ 9 ಉಳಿತು. 10ರಲ್ಲಿ 9 ಕಳೆದ್ರೆ 1 ಉಳಿತು. 9ರಲ್ಲಿ 1 ಕಳೆದ್ರೆ 8 ಉಳಿತು. 8,99,100 ಈಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ 8,99,100 ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರೆ ಓದ್ತಾ ಹೋಗ್ರಿ. ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ರಿ. ಆಫ್ಟರ್ ಅಲೋವಿಂಗ್ ಅ ಡಿಸ್ಕೌಂಟ್ ಆಫ್ 18%, a dining table is available for rupees 13,489, and what is the market price of the dining table ಅಂತೇಳಿ ಇದೆ, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ರಿ. 18% ರಿಯಾಯಿತಿ ನೀಡಿದ ನಂತರ ಒಂದು 18% ರಿಯಾಯಿತಿಯನ್ನ ಡಿಸ್ಕೌಂಟ್ ಅನ್ನ ನೀಡಿದ್ದಾರೆ. ಆ ಡಿಸ್ಕೌಂಟ್ ಅಲ್ಲಿ ನೀಡಿದ ನಂತರ ಆ ಡೈನಿಂಗ್ ಟೇಬಲ್ ಅಂದ್ರೆ ಊಟದ ಟೇಬಲ್ ನ ಬೆಲೆ ಎಷ್ಟು ಐತಿ ಅಂತಂದ್ರ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇದನ್ನ 13,489 ರೂಪಾಯಿಗೆ ಅದು ಸಿಗ್ತದ. ಊಟದ ಮೇಜಿನ ನಿಗದಿತ ಬೆಲೆ ಎಷ್ಟು ಅಂತಂದ್ರೆ ಅದರ ಮೂಲ ಬೆಲೆ ಎಷ್ಟಿತ್ತು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡೋಣ ಅಂತಂದ್ರೆ ನಾವು 18% ಮಾಡ್ಕೋಬೇಕು, ಹೌದಾ? 18% ಅಲ್ಲಿ 100% ಇದ್ದಾಗ ನಮಗ್ ಬೆಲೆ ಎಷ್ಟಿತ್ತು ಅಂತ ಹೇಳಿ ಬೇಕು ನಮಗ್, ಹೌದಾ? 100% ಅಲ್ಲಿ 18% ಅನ್ನ ಮೈನಸ್ ಮಾಡಿದಾಗ ನಮಗ್ ಕೊಟ್ಟಿರೋದು 82%, ಹೌದಾ? 82% ನ ಎಷ್ಟಾಗಿದ್ದಾರೆ ಇಲ್ಲಿ 13,000. ಆ ಒಂದು ಟೇಬಲ್ ನ ಬೆಲೆ 82% ಇದ್ದಾಗ 13,489 ಇದೆ, ಹೌದಾ? ನೋಡ್ರಿ ಇಲ್ಲಿ 82% ಇದ್ದಾಗ ಆ ಒಂದು ಟೇಬಲ್ ನ ಬೆಲೆ 82% ಇದ್ದಾಗ ಅದ್ರ ಬೆಲೆ ಎಷ್ಟೈತಿ? 13,489 ಅಂತ ಇದೆ. ಹಾಗಾದ್ರೆ ಅದೇ ಒಂದು ಟೇಬಲ್ ನ ಬೆಲೆ 100% ಆದಾಗ ಅದ್ರ ಬೆಲೆ ಎಷ್ಟಾಗತ್ತೆ ಅಂತ ಹೇಳಿ ನಾವು ಈ ರೀತಿ ಏಕಮಾನ ಪದ್ಧತಿ ಯುನಿಟರಿ ಮೆಥಡ್ ಅಲ್ಲಿ ನಾವು ಇದನ್ನ ಕ್ವಶನ್ ಅನ್ನ ಬಿಡಿಸ್ಕೋಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗ್ತತಿ? ಈ ಒಂದು ಸಂಖ್ಯೆ ಏನಾಗ್ತದ? ಇಂಟು ಆಗ್ತಾವ. 1,340 13,489 ಇಂಟು 100 ಡಿವೈಡೆಡ್ ಬೈ 82 ಅಂತ ಹೇಳಿ ಆಗ್ತದ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನಾಗ್ತದ ಅಂತ ಹೇಳಿ 2 4 2 1, ಹೌದಾ? 2 4 2 1. ನೆಕ್ಸ್ಟ್ 2 6 12 1 ಉಳಿತು. 2 7 14. ನೆಕ್ಸ್ಟ್ 2 4 1 ಉಳಿತು. ಪಾಯಿಂಟ್ ಕೊಟ್ಟು 0 ತಗೊಂಡಾಗ ಎಷ್ಟಾಗ್ತದ? ಇಲ್ಲಿ 10 ಆಗ್ತದ. 0.5 ಅಂತ ಹೇಳಿ ಬರ್ತದ. ನೆಕ್ಸ್ಟ್ 41 1. ನೆಕ್ಸ್ಟ್ ಇಲ್ಲಿ 41 41 ನಾವಿಲ್ಲಿ 67 ಹೊಡೆದಿದ್ದೀವಿ. ಇಲ್ಲಿ ಸೈಡ್ ಮಾಡ್ಕೊಳ್ಳೋಣ. 67 ಮೈನಸ್ 41 ಮಾಡಿದ್ರೆ ಎಷ್ಟು ಬರ್ತದ? ಇಲ್ಲಿ 6 ಬರ್ತದ, ಇಲ್ಲಿ 2 ಬರ್ತದ, ಅಂದ್ರೆ 26 ಉಳಿತು. ಹಾಗಾದ್ರೆ ಇಲ್ಲಿ 41 6 ಎಷ್ಟು ಬರ್ತದ ಅಂತೇಳಿ ನಾವು ನೋಡ್ಬೇಕು. 41 6 6 1 6 6 4 24 246 ಅಂತ ಬಂತು. ನಮಗೆ ಇಲ್ಲಿ ಎಷ್ಟದ? 264 ಅದ. 264ರಲ್ಲಿ 246 ಮೈನಸ್ ಮಾಡಿದಾಗ ಎಷ್ಟು ಉಳಿತದ ಅಂತೇಳಿ ನೋಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ 14ರಲ್ಲಿ 6 ತೆಗೆದ್ರೆ 8 ಉಳಿತು. ನೆಕ್ಸ್ಟ್ 6ರಲ್ಲಿ 5 ಉಳಿದ್ರೆ 1 ಉಳಿತು. ನೆಕ್ಸ್ಟ್ 0 18 ಉಳಿತು. ಓಕೆ, ಎಷ್ಟು ಉಳಿತು? ಇಲ್ಲಿ 18 ಉಳಿತು. ಇಲ್ಲಿ ಸೈಡ್ ಕಿಟ್ಕೊಂಡ್ ಮಾಡೋಣ. 6 7 4 4 0.5 ಅಂತಿದೆ. ಡಿವೈಡೆಡ್ ಬೈ 41 ಇಂಟು 100 ಅಂತಿದೆ. ತೊಂದ್ಲೆ ಹೊಡೆದಿದ್ದೀವಿ. ನೆಕ್ಸ್ಟ್ 41 1 ಎಷ್ಟು ಉಳಿದಿದೆ? ಇಲ್ಲಿ 26 ಉಳಿದಿದೆ.
ಹಾಗಾದ್ರೆ 41 ಎಷ್ಟು 41 246 18 ಉಳಿತು. ಇನ್ನ 41 4 ಎಷ್ಟು ಬರ್ತದ ಅಂತ ಹೇಳಿ ನೋಡ್ತಾ ಹೋಗೋಣ. 4 1 4 4 4 8 ಸಾರಿ 4 4 16 164 ಬಂತು. ಇಲ್ಲಿ ನಮ್ಗೆ ಎಷ್ಟಿದೆ 184 ಇದೆ. ಅದರಲ್ಲಿ 164 ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಉಳಿತದ ಅಂತ ಹೇಳಿ ನೋಡ್ಬೇಕು. 4ರಲ್ಲಿ 4 ಹೋದ್ರೆ 0 2 0. ಹಾಗಾದ್ರೆ ಇಲ್ಲಿ ಎಷ್ಟು ಉಳಿತು ನಮಗ, ಇದನ್ನ ಕಟ್ತಾ ಹೊಡೆದಾಗ 4ರಲ್ಲಿ ಹೊಡೆದಿದ್ವಿ. ಇಲ್ಲಿ ಎಷ್ಟು ಉಳಿತು 20 ಉಳಿತು. ಆಲ್ರೆಡಿ ಪಾಯಿಂಟ್ ಇಲ್ಲಿದೆ, ಪಾಯಿಂಟ್ ಅಲ್ಲಿ ಕೊಟ್ಟಾಗ ನಮಗೆ 205 ಅಂತ ಹೇಳಿ ನಾವು ಉಳಿದಿದೆ. ಹಾಗಾದ್ರೆ 41 ಎಷ್ಟಲೇ 205 ಬರ್ತದ ಅಂತಂದ್ರ 41 5 41 ಇಂಟು 5 ಮಾಡಿದಾಗ 5 1 5 5 4 20 ಅಂತ 205 ಅಂತ ಹೇಳಿ ಬರ್ತದ. 41 5 205 ಹೌದಾ. ಹಾಗಾದ್ರೆ 164.5 ಇಂಟು 100 ಮಾಡ್ಬೇಕು. ಹಾಗಾದ್ರೆ ಆನ್ಸರ್ ಎಷ್ಟು ಬರ್ತದೆ ಅಂತಂದ್ರೆ ನಮ್ಗೆ 1000 ಇಲ್ಲಿ 16,450 ಅಂತೇಳಿ ನಮ್ಗೆ ಆನ್ಸರ್ ಬರ್ತದ. ಇದು ಸರಿಯಾಗಿರ್ತಕ್ಕಂತಹ ಉತ್ತರ. ಅದರ ಮೂಲ ಬೆಲೆ ಎಷ್ಟು ಅಂತಂದ್ರೆ 16,450 ಅಂತೇಳಿ ಬರ್ತದ. ನಿಮಗೇನಾದ್ರೂ ಕನ್ಫ್ಯೂಷನ್ಸ್ ಅನ್ಸಿದ್ರೆ, ಇಲ್ಲಿ 41ರಲ್ಲಿ ನಿಮ್ಗೆ ಏನಾದ್ರೂ ಹೊಡೆಯೋದಕ್ ಬರ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ಕೋಬಹುದು, ಶಾರ್ಟ್ ಆಗಿ ಬೇರೆ ಮಗ್ಗಿಯಿಂದ ಹೊಡ್ಕೋಬಹುದು. ಹೌದಾ. ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ. ದ HCF of two numbers is 38 and their LCM is 98,154. If one number is 1,558, the other number is ಅಂತ ಕೇಳಿದ್ದಾರೆ. ಒಂದು ಸಂಖ್ಯೆಯ ಏನಾಗಿದೆ ಅಂತಂದ್ರೆ 38 ಆಗಿದೆ. ಅವುಗಳೆಲ್ಲ ಸಹ 98,154 ಆಗಿದೆ. ಒಂದು ಸಂಖ್ಯೆ 1,558 ಆದ್ರೆ ಆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಆ ಇನ್ನೊಂದು ಸಂಖ್ಯೆ ಯಾವುದು ಅಂತೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ನಮಗ ಆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಬೇಕು ಅಂತಂದ್ರೆ ಒಂದು ಫಾರ್ಮುಲಾ ಇದೆ ಅಲ್ಲ. ನಾನು ಆಲ್ರೆಡಿ ನಿಮ್ಗೆ ಇಂತಹ ಪ್ರಶ್ನೆಗಳನ್ನ ನಿಮ್ಗೆ ಏನ್ ಮಾಡಿದೀನಿ ಅಂತಂದ್ರೆ ಹೇಳಿದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಎರಡನೇ ಸಂಖ್ಯೆಯನ್ನ ಕೇಳಿದಾರ ಅಂದ್ಮೇಲೆ LCM ಇಂಟು HCF ಡಿವೈಡೆಡ್ ಬೈ ಒಂದನೇ ಸಂಖ್ಯೆ ಅಂತ ಹೇಳಿ ನಮಗ್ ಫಾರ್ಮುಲಾ ಇದೆ. LCM ಎಷ್ಟು ಕೊಟ್ಟಿದ್ದಾರೆ 98,154 ಇಂಟು HCF ಎಷ್ಟು ಕೊಟ್ಟಿದ್ದಾರೆ 38 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಒಂದನೇ ಸಂಖ್ಯೆನ ಎಷ್ಟು ಕೊಟ್ಟಿದ್ದಾರೆ 1,558 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನ ಎಲ್ಲಾ ಸಮಸಂಖ್ಯೆಗಳಾಗಿರೋದ್ರಿಂದ ನಾವು 2 ಇಂದ ಭಾಗಾಕಾರ ಮಾಡ್ಬೇಕು. 2 ಇಂದ ಭಾಗಾಕಾರ ಮಾಡಿದಾಗ ನಮ್ಗೆ ಎಷ್ಟು ಉಳಿಯತ್ತೆ ಅಂತಂದ್ರೆ 2,394 ಅನ್ನೋದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ನೀವು ಬೇಕಾದ್ರೆ ಇದನ್ನ ಕಟ್ತಾ ಹೊಡೆದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಆನ್ಸರ್ ಅನ್ನ ತಿಳಿಸಿ. ಓಕೆ, ಆನ್ಸರ್ ಇಷ್ಟೇ ಬರತ್ತೆ. ಇದನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ರಿ. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದಾಗ 2,394 ಅಂತೇಳಿ ಆನ್ಸರ್ ಬರುತ್ತೆ. ಹಾಗಾದ್ರೆ ಯಾವ್ದು ಆನ್ಸರ್ 2,394. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಅ ನಂಬರ್ ರಿಟರ್ನ್ ಯೂಸಿಂಗ್ ರೋಮನ್ ನ್ಯೂಮರಲ್ಸ್ ಒಳಗ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ನಂಬರ್ಸ್ ಅನ್ನ ನಾವ್ ಏನ್ ಮಾಡ್ಬೇಕು, ಇಕ್ವೇಶನ್ ಅನ್ನ ಕರೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ XXX CII ಪ್ಲಸ್ ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕ DXX ಮೈನಸ್ LX ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗ್ ರೋಮನ್ ನಂಬರ್ಸ್ ಗೊತ್ತಿರ್ಬೇಕು. 3x ಅಂತಂದ್ರೆ ಎಷ್ಟಾಯ್ತ್ರಿ, ಇಲ್ಲಿ 30 ಆಯ್ತು. 3x ಅಂದ್ರೆ ಎಷ್ಟಾಯ್ತು 30 ಆಯ್ತು. 30 ಎಷ್ಟಿದು 37. ಹೌದಾ, 37 ಆಯ್ತು. ನೆಕ್ಸ್ಟ್ ಇಲ್ಲಿ ಮ್ಯಾಲ 7 ಇದೆ, 37 ಆಯ್ತು. ಪ್ಲಸ್ ಇದಕ್ಕೆ ಏನ್ ಮಾಡ್ಬೇಕು 500 ಅಂತಂದ್ರೆ ಡಿ ಅಂತಂದ್ರೆ ಏನಿಲ್ಲಿ ನಮಗ್ 525 ಇದೆ. ಹೌದಾ, 525 ಇದೆ. ಮೈನಸ್ LX ಅಂತಂದ್ರೆ LX ಅಂದ್ರೆ 60, ಫಿ ಅಂತಂದ್ರೆ ಮುಂದೇನು 65. ಹೌದಾ, ಹಾಗಾದ್ರ ಇಲ್ಲಿ ನಮಗ 5 + 7 12 ಆಯ್ತು. ನೆಕ್ಸ್ಟ್ ಏನು ಅಂತಂದ್ರೆ 2 + 3 5, ಇದೊಂದು 6 ಆಯ್ತು. ನೆಕ್ಸ್ಟ್ 5ಕ್ಕೆ 5 500
62 ಆಯ್ತು. 567 ಮೈನಸ್ ಎಷ್ಟು ಮಾಡ್ಬೇಕು ಅಂತಂದ್ರೆ 65 ಮಾಡ್ಬೇಕು. ಹಾಗೆ ನಮಗ ನ್ಯೂಮರಲ್ಸ್ ಒಳಗ ಅಂತಂದ್ರೆ ಸಂಖ್ಯೆ ಒಳಗ ನಮ್ಗೆ ಆನ್ಸರ್ ಬರುತ್ತೆ. ಹಾಗಾದ್ರೆ 12ರಲ್ಲಿ 5 ಕಳೆದ್ರೆ 7 ಉಳಿತು. 16ರಲ್ಲಿ 7 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 5ರಲ್ಲಿ 1 ಕಳೆದ್ರೆ 4 ಉಳಿತು. 497 ಅನ್ನೋದೇನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಈ ಒಂದು ಎಕ್ಸಾಮ್ ಅಲ್ಲಿ, ಸೈನಿಕ ಒಂದು ಎಕ್ಸಾಮ್ ಅಲ್ಲಿ ರೋಮನ್ ಸಂಖ್ಯೆಗಳು ಕಂಪಲ್ಸರಿಯಾಗಿ ಬರ್ತಕ್ಕಂತಹ ಕ್ವಶನ್ ಆಗ್ಯದ. ಹಾಗೆ ನಿಮ್ಗೆ ಏನಾಗಿರ್ಬೇಕು ಅಂತಂದ್ರೆ 1000ವರೆಗೂ ಏನ್ ಬರ್ತಿರ್ಬೇಕು, ನಿಮ್ಗೆ ರೋಮನ್ ನಂಬರ್ಸ್ ಗಳು ಬರ್ತಿರ್ಬೇಕು. ರೋಮನ್ ನಂಬರ್ಸ್ ಗಳನ್ನ ನಮಗ್ ಸಂಖ್ಯೆಯಲ್ಲಿ ಇಡೋದಕ್ಕೆ ಬರ್ಬೇಕು, ಸಂಖ್ಯೆಗಳನ್ನ ರೋಮನ್ ನಂಬರ್ಸ್ ಅಲ್ಲಿ ಬರೆಯೋದಕ್ಕೆ ನಮಗ್ ಬರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಆಪ್ಷನ್ ಯಾವುದು? ಆಪ್ಷನ್ ಬಿ 497 ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ದ ಎವರೇಜ್ ವೇಟ್ ಆಫ್ ಎಕ್ಸ್ ವೈ ಅಂಡ್ ಝೆಡ್ ಈಸ್ 45. ಅಂದ್ರೆ ಸರಾಸರಿಯಲ್ಲಿ ಕೇಳಿದಾರ. ಇಲ್ಲಿ ನೋಡ್ರಿ, ಎಕ್ಸ್ ವೈ ಝೆಡ್ ಗಳ ಸರಾಸರಿ ತೂಕ ಎಷ್ಟಿದೆ ಅಂತಂದ್ರೆ 45 kg ಇದೆ. ಆಮೇಲೆ ಎಕ್ಸ್ ಮತ್ತು ವೈ ಗಳ ಸರಾಸರಿ 46 kg ಆಗಿದ್ದರೆ ಇಲ್ಲಿ ಝೆಡ್ ನ ತೂಕ ಎಷ್ಟು ಅಂತ ಹೇಳಿ ಕೇಳಿದಾರ. ಝೆಡ್ ನ ತೂಕ ನಮಗ್ ಗೊತ್ತಾಗ್ಬೇಕು ಅಂತಂದ್ರೆ, ನಿಮಗ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಜಿಡ್ ಬರ್ತೇವೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸರಾಸರಿಯನ್ನ ಕೊಟ್ಟಿದ್ದಾರೆ. ಎಷ್ಟು ಜನರದ್ದು ಕೊಟ್ಟಿದ್ದಾರೆ? 3 ಜನರ ಸರಾಸರಿಯನ್ನ ಕೊಟ್ಟಿದ್ದಾರೆ. ಈ 3 ಜನ ಎಕ್ಸ್ ವೈ ಝೆಡ್ 3 ಜನರ ಸರಾಸರಿ ತೂಕ ಎಷ್ಟಾಗೈತ್ರಿ? 45 × 3 ಮಾಡ್ಬೇಕು. ಅವಾಗ ನಮ್ಮದ ಇವ್ರ ಸರಾಸರಿ ಇವ್ರ ತೂಕ ಎಷ್ಟು ಅಂತೇಳಿ ಗೊತ್ತಾಗ್ತದ. ಹೌದಾ? 45 × 3 ಮಾಡಿದಾಗ ಇವ್ರ ತೂಕ ಗೊತ್ತಾಗ್ತದ. ನೋಡ್ರಿ, 3 5 15, 3 4 12 ಪ್ಲಸ್ ಇದೊಂದು 13, 135 kg ಅದ. ಟೋಟಲ್ ಎಷ್ಟೈತ್ರಿ? 135 kg ಅದ. 135 kg ಟೋಟಲ್ ಇವ್ರ ತೂಕ ಇದೆ. 3 ಜನರ ಸೇರ್ಸಿ ಎಷ್ಟೈತಿ ಅಂತಂದ್ರ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು ಎಷ್ಟು kg ಅದರ್ರಿ? 135 kg ಅದರ. ಅದರಲ್ಲಿ ಎಕ್ಸ್ ಮತ್ತು ವೈ ಗಳ ತೂಕ ಏನೈತಿ ಅಂತಂದ್ರ ಇಬ್ಬರದು 46 × 2 ಮಾಡ್ಬೇಕು. ಇವ್ರದ್ದು ಎಷ್ಟಾಗ್ತದ ನೋಡ್ಬೇಕು. ಇಲ್ಲಿ 2 6 12, 2 4 8 ಇದೊಂದು 9, 92 kg. ಯಾರ್ಯಾರ್ದು? ಎಕ್ಸ್ ಪ್ಲಸ್ ವೈ ಸೇರಿ ಎಷ್ಟದಾರ ಅಂತಂದ್ರ 92 kg ಅದಾರ. ಹಾಗಾದ್ರೆ ಇನ್ನು ಜಡ್ದು ಗೊತ್ತಾಗ್ತದ ನಮಗ್. ಹೌದಾ? ಟೋಟಲ್ 135 kg ಅದಾರ. ಅದ್ರಾಗ ಇಬ್ರು 92 kg ಆದ್ರ ಇನ್ನೊಬ್ಬನು ಈ 3ನೇ ವ್ಯಕ್ತಿದು ಜಡ್ದು ಇಲ್ಲಿ ಗೊತ್ತಾಗ್ತದ ನಮಗ್. ಹೌದಾ? 5ರಲ್ಲಿ 2 ಹೋದ್ರೆ 3 ಉಳಿತು. 13ರಲ್ಲಿ 9 ಕಳೆದ್ರೆ 4 ಉಳಿತು. ಹಾಗಾದ್ರೆ 0. ಹಾಗಾದ್ರೆ ಜಡ್ ನ ತೂಕ ಎಷ್ಟೈತಿ? ಇಲ್ಲಿ 43 kg ಐತಿ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಎಲ್ಲರಿಗೂ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ನಿಮಗೆ ಮಿಸ್ಟೇಕ್ಸ್ ಗಳಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಮಿಸ್ಟೇಕ್ಸ್ ಗಳನ್ನ ಮತ್ತೆ ನಿಮಗೆ ಏನಾದ್ರೂ ಕನ್ಫ್ಯೂಷನ್ಸ್ ಗಳನ್ನ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತಿನ ಕ್ಲಾಸನ್ನ ಮುಗಿಸೋಕ್ಕಿಂತ ಮುಂಚೆ ಅದನ್ನ ಹೇಳ್ತೀನಿ ನಾನು. ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾರಾಟವಾಗ್ತಿರ್ತಕ್ಕಂತಹ ಕಂಪ್ಲೀಟ್ಲಿ 360 ಡಿಗ್ರಿ ಆಗಿ ಯಾವುದೇ ಒಂದು ಬುಕ್ ಅಲ್ಲಿ ನೀವು ಸ್ಟಡಿ ಮಾಡಬೇಕು ಅಥವಾ ಎಲ್ಲ ಎಕ್ಸಾಮ್ಸ್ಗೆ ಒಂದೇ ಬುಕ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದೇ ಬುಕ್ ಅಲ್ಲಿ ನೀವೇನಾದ್ರೂ ಸ್ಟಡಿ ಮಾಡಬೇಕು ಅನ್ನೋದಿತ್ತು ಅಂತಂದ್ರೆ ಅದು ಯಾವುದೇ ಬುಕ್ ಆಗಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಂತಹ ಮುರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ಅದನ್ನ ಖರೀದಿ ಮಾಡಿ ಅಭ್ಯಾಸನ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೇನಾದ್ರೂ ಬೇಕಾಗಿದ್ದಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರೆ ಈ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಈ ಒಂದು ಪುಸ್ತಕದಲ್ಲಿರ್ತಕ್ಕಂತಹ ಕ್ವಶನ್ ಪೇಪರ್ಸ್ ಕ್ಲಾಸಸ್ ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ನೀವೇನ್ ಮಾಡ್ಕೋಬಹುದು, ಪಡ್ಕೋಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಾವು ಮುರಾರ್ಜಿ ಪರ್ಪಸ್ ಮತ್ತು ಆದರ್ಶ ಪರ್ಪಸ್ 2 ತಿಂಗಳ ಕ್ರ್ಯಾಶ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್, ವಸತಿ ಸಹಿತ ಮತ್ತು ವಸತಿ ರಹಿತ ನಮ್ಮಲ್ಲಿ ಏನಾಗಿದಾವೆ ಅಂತಂದ್ರೆ ಕ್ರ್ಯಾಶ್ ಕೋರ್ಸ್ ನ ಪ್ರವೇಶಗಳು ಪ್ರಾರಂಭ ಆಗಿದಾವ. ಕೇವಲ 2 ತಿಂಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಮುರಾರ್ಜಿ ಎಕ್ಸಾಮ್ ಅಲ್ಲಿ ನಿಮಗೆ ಏನ್ ಬೇಕಲ್ಲ ಅಷ್ಟೇ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಪ್ರಿಪರೇಷನ್ ಅನ್ನ ಕೊಟ್ಟು ಪ್ರಿಪರೇಷನ್ ಅನ್ನ ಮಾಡಿಸಿ ಮುರಾರ್ಜಿ ಎಕ್ಸಾಮ್ಗೆ ರೆಡಿ ಮಾಡ್ತೀವಿ. ಯಾರಿಗಾದ್ರೂ ನಿಮಗೆ ಅಡ್ಮಿಷನ್ಸ್ ಬೇಕಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಡ್ಮಿಷನ್ ಅನ್ನ ಪಡ್ಕೋಬಹುದು. ಜೊತೆಗೆ ನಮ್ಮಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಈಗಾಗಲೇ ಬೇಸಿಗೆ ಶಿಬಿರದ ಪ್ರವೇಶಗಳು ಕೂಡ ಪ್ರಾರಂಭವಾಗಿದಾವ. ಆ ಒಂದು ಬೇಸಿಗೆ ಶಿಬಿರದಲ್ಲಿ
ನೀವು ಆಫ್ಲೈನ್ ಆಗಿರ್ಬೋದು ಆನ್ಲೈನ್ ಆಗಿರ್ಬೋದು ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಬಂದು ನೀವು ಏನ್ ಮಾಡ್ರಿ ಈ ಒಂದು ತರಬೇತಿಯನ್ನ ಪಡೆದುಕೊಡ್ರಿ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೀವು LKG ಇಂದ ಹಿಡ್ಕೊಂಡು 10th ವರ್ಗುನು ಯಾರಾದ್ರೂ ನಿಮಗ ಓದೋದಕ್ಕೆ ಬರೆಯೋದಕ್ಕೆ ಹಿಂದುಳಿದ ವಿದ್ಯಾರ್ಥಿಗಳು ಇರ್ತಾರ, ಆತ್ಮೀಯ ಪಾಲಕರೇ ಈಗಲೇ ನೀವು ಅವರನ್ನ ರೆಡಿ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ಅನ್ನ ನೀವೇನ್ ಮಾಡ್ರಿ ಸಂಪರ್ಕಿಸ್ರಿ. ಒಂದು ಹಿಂದುಳಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ಬೇಸಿಕ್ ಫೌಂಡೇಶನ್ ಅನ್ನ ಕೊಡ್ತಿದ್ದೀವಿ. ಬೇಸಿಕ್ ಫೌಂಡೇಶನ್ ಕೋರ್ಸ್ ಅನ್ನ ಮಾಡಿದೀವಿ. ಆ ಒಂದು ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ನಾವು 45ರಿಂದ 50 ದಿನಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರ ನಿಮ್ಮ ಮಕ್ಕಳನ್ನ ರೆಡಿ ಮಾಡಿ ಕೊಡುವಂತಹ ಜವಾಬ್ದಾರಿ ನಮ್ದಾಗಿರ್ತದ. ಹಾಗಾದ್ರೆ ನೀವೇನ್ ಮಾಡ್ರಿ ಅಂತಂದ್ರ ಈ ಒಂದು ಕ್ಲಾಸಸ್ ಗಳು ಬೇಕಾಗಿದ್ರೆ ನೀವೇನ್ ಮಾಡ್ರಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಕ್ರಾಶ್ ಕೋರ್ಸ್ ಆಗಿರ್ಬೋದು ಅಥವಾ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಅಥವಾ ಮುಂದೆ ಬರ್ತಿರ್ತಕ್ಕಂತಹ ಎಲ್ಲಾ ಎಕ್ಸಾಮ್ಸ್ ಗಳ ಒಂದು ಮಾಹಿತಿಯನ್ನ ನೀವೇನಾದ್ರೂ ಬೇಕಾಗಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.